ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟನಿಗೆ ಕಾದಿದ್ಯಾ ಸಂಕಷ್ಟ. ಗಿಲ್ಲಿ ನಟನಿಗೆ ಕಾಮಿಡಿಯಿಂದಲೇ ಮುಳುವಾಗುತ್ತಾ? ಗಿಲ್ಲಿ ನಟನ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಯಾಕೆ ಪದೇ ಪದೇ ಮಹಿಳಾ ಆಯೋಗಕ್ಕೆ ಹೋಗಿ ದೂರು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆ ಇದೆ. ಮಹಿಳಾ ಆಯೋಗದವರು ಅದರ ಕಡೆ ಸ್ವಲ್ಪ ಗಮನವನ್ನ ಕೊಡಬೇಕು. ಸುಮ್ಮನೆ ಇಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡೋದು, ಹೀಗಾಯ್ತು ಹಾಗಾಯ್ತು ಅನ್ನುವಂತಹ ವಿಚಾರಗಳನ್ನು ನಾವು ಪದೇ ಕೇಳ್ತಾ ಇದ್ದೀವಿ. ಗಿಲ್ಲಿ ನಟನ ವಿರುದ್ಧ ದೂರುದಾರೆ ಶ್ರೀಮತಿ ಕುಶಲ ಕೆಂಡಾಮಂಡಲರಾಗಿದ್ದಾರೆ. ಗಿಲ್ಲಿ ನಟ ಅವರ ಮಾತಿಂದ ಮುಜುಗರ ಉಂಟಾಗ್ತಾ ಇದೆ. ಸುದೀಪ್ ಪಂಚಾಯಿತಿ ಸರಿಯಾಗಿ ನಡೆಸ್ಕೊಡ್ಬೇಕು, ಪೊಲೀಸ್ನವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸರಿಯಾದ ಸೂಚನೆ ನೀಡಬೇಕು ಅಂತ ಹೇಳಿ ಈ ರೀತಿಯಾಗಿ ಆಗ್ರಹಿಸ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಎಂಬುವ ವ್ಯಕ್ತಿ ಇದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ಗಿಲ್ಲಿ ನಟ ಒಬ್ಬರು ರಿಷಿ ಎನ್ನುವ ಮತ್ತೊಬ್ಬ ಸ್ಪರ್ಧೆಯ ಒಂದು ಒಳ ಉಡುಪನ್ನು ಅಥವಾ ಉಡುಪನ್ನು ಬೇರೆ ಒಂದು ರೂಮಿಗೆ ತೆಗೆದುಕೊಂಡೋಗಿ ಹಾಕಿದ್ದಾರೆ ಬಾತ್ರೂಮಿಂದ. ಸೊ ಈ ಒಂದು ಕಾರಣಕ್ಕಾಗಿ ಕಲಾವಿದೆಯಾಗಿರುವಂತಹ ಕುಶಲ ಅವರು ಒಂದು ದೂರನ್ನು ಮಹಿಳಾ ಆಯೋಗಕ್ಕೆ ನೀಡಿದ್ದಾರೆ. ಸೊ ಮಹಿಳಾ ಆಯೋಗ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಪತ್ರವನ್ನು ಬರೆದಿದ್ದಾರೆ. ಸೊ ಇವತ್ತು ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಶ್ರೀಮತಿ ಕುಶಲ ಅವರಿದ್ದಾರೆ. ಬನ್ನಿ ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಏನಾಗಿದೆ ಮತ್ತು ಯಾವ ಕಾರಣಕ್ಕಾಗಿ ದೂರನ್ನು ನೀಡಿದ್ದೀರಿ? ಸರ್, ನನ್ನ ಹೆಸರು ಕುಶಲ, ರಂಗಭೂಮಿ ಕಲಾವಿದೆ. ನಾನು 12 ಸೀಸನ್ ಕೂಡ ನಾನು ಬಿಗ್ ಬಾಸ್ ನೋಡ್ತಾ ಬರ್ತಿದ್ದೀನಿ. ಆ್ಯಕ್ಚುಲಿ ನಂಗೆ ಬಿಗ್ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲ ತಮಿಳು ತೆಲುಗು ಎಲ್ಲ ಬರುತ್ತೆ, ಆದರೆ ಕನ್ನಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಭಾಳಷ್ಟು ಫೇಮಸ್ಸು ಕೂಡ ಇದು. ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್, ತುಂಬ ರಿಯಾಲಿಟಿ ಶೋ ಅಂದರೆ ತುಂಬ ಫೇಮಸ್ ಆಯ್ತು ಇದು. ಹಾಗಾಗಿ ನಾನು ಶ್ರುತಿ ಮೇಡಮ್ ಗೆದ್ದರು, ಪ್ರಥಮ್ ಗೆದ್ದರು, ಆಮೇಲೆ ಲ್ಯಾಗ್ ಮಂಜ ಕಮಿಡಿಯನ್ ಗೆದ್ದರು. ಸೊ ಭಾಳ ಚೆನ್ನಾಗಿತ್ತು. ಯಾವುದೇ ನಾನು ಅದಕ್ಕೆ ಯಾವುದೂ ಚಕಾರ ಎತ್ತಿಲ್ಲ, ಎದರಲ್ಲೂ ಏನೋ ಲೋಪದೋಷಗಳು ಕಾಣಿಸ್ಲೇ ಇಲ್ಲ. ಈ ಸೀಸನಲ್ಲಿ ಮಾತ್ರ ನನಗೆ ಗಿಲ್ಲಿ ನಟದ ಬಗ್ಗೆ ನನಗೆ ಗಿಲ್ಲಿ ಅವರು ಕಲಾವಿದರೆ, ಹಾಸ್ಯ ನಟ ಅಂತ ಹೇಳ್ತಾರೆ. ಯಾವ ರೀತಿ ಹಾಸ್ಯದಿಂದ ಅವ್ರನ್ನ ತೊಗೋಬೇಕೋ ಗೊತ್ತಿಲ್ಲ. ಅವ್ರ ಹಾಸ್ಯದಲ್ಲಿ ನಗುನೇ ಬರಲ್ಲ. ಎಲ್ಲಿ ಟಾಂಟ್ ಆಗುತ್ತೆ, ಎಲ್ಲಿ ಹೆಣ್ಮಕ್ಳಿಗೆ ಅಗೌರವ ತೋರಿಸೋದು, ಎಲ್ಲಿ ಒಂಥರ ನಿನ್ನ ಸ್ಟ್ರಾಟಜಿಯಪ್ಪ ನೀನು ಮಾಡ್ಕೋ, ನಿನ್ನ ಗೆಲ್ಲಕ್ಕೆ ಏನು ಮಾಡ್ಕೊತೀಯ, 50 ಲಕ್ಷ ಗೆದ್ಕೊತೀಯ, ಅಗೌರವ ತೋರಿಸೋದು ಯಾತಕ್ಕೋಸ್ಕರ ಅಗೌರವ ತೋರಿಸೋದು ನೋಡಿ. ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದನ್ನು ಸುದೀಪ್ ಸರ್ ಕೂಡ ಸ್ಟೇಜ್ ಮೇಲೆ ಹೇಳಿದ್ದಾರೆ. ನಾನು ಬಿಗ್ ಬಾಸ್ ಟೀಮ್ನವ್ರನ್ನ ಕೇಳ್ತೀನಿ, ಯಾಕೆ ಇದೆಲ್ಲ ಸೀರಿಯಸ್ ಆಗಿ ತೊಗೊಳ್ಳಲ್ಲ? ನೀವು ಹೆಣ್ಮಕ್ಳಿಗೆ ಅಲ್ಲಿ ಅಗೌರವ ತೋರಿಸ್ತಾ ಇದ್ದಾರೆ ಅನ್ನೋದಾದರೆ ನೀವು ಯಾಕೆ ಎಂಟ್ರಿ ಯಾಕೆ ಆಗ್ತಾ ಇಲ್ಲ? ಅಲ್ಲಿ ಬರ್ತಾರೆ ಅವರು, ಗಿಲ್ಲಿ ನನ್ನ ಹತ್ರ ಬಟ್ಟೆ ಇಲ್ಲ, ನಾನು ಒಳಗಡೆ ಹೋಗಿ ಅದು ಬಂದುಬಿಡ್ತೀನಿ ಅಂದಾಗ ಇವರು ಆಯಿತು ಸ್ನಾನ ಮಾಡ್ಕೊಂಡು ಬಂತ ಕಳಿಸ್ತವರು ಇವರೇ. ಒಳಗಡೆಯಿಂದ 50, ನಾನು 5 ಎಣ್ಸೋದ್ರೊಳಗೆ ಬರಬೇಕು ಅಂತಾರೆ, ಅವ್ರು 50 ಅಂತ ಹೇಳ್ತಾರೆ. ಹೆಣ್ಮಕ್ಳು ತಕ್ಷಣ ಬರೋಕ್ಕಾಗಲ್ಲ. ಗಂಡು ಮಕ್ಳಾದ್ರೆ ಟವಲ್ ಸುತ್ಕೊಂಡು ಏನೋ ಬಂದುಬಿಡ್ತಿದ್ರು. ಇವ್ರು 5 ಎಣ್ಸ್ಬಿಟ್ಟು ಬರಲಿಲ್ಲ ಅಂದ್ಬಿಟ್ಟು ಹೋಗಿ ಅವ್ರು ಸೂಟ್ ಕೇಸ್ನ ಓಪನ್ ಮಾಡಿಬಿಟ್ಟು ಅಲ್ಲೇನೋ ಪರ್ಸ್ನಲ್ ಇರುತ್ತೆ, ಒಳ ಉಡುಪುಗಳಿರುತ್ತೆ, ಏನೋ ಒಂದು ತಂದು ಬಾತ್ರೂಮ್ಗೆ ಹಾಕೋದು. ಎಷ್ಟು ಮಟ್ಟಿಗೆ ಸರಿ ಅದು? ಇಲ್ಲಿ ಇನ್ನೊಂದು ಯಾವುದು ನಿಖರ ಕಾರಣಕ್ಕಾಗಿ ದೂರನ್ನು ನೀಡಿದ್ದಾರೆ? ಯಾಕೆಂದರೆ ಅದೇ ರೀತಿಯ ಒಂದು ಬಿಗ್ ಬಾಸಲ್ಲಿ ಈ ಹಿಂದೆನೂ ನೋಡಿದ್ದೀವಿ, ಸಾಕಷ್ಟು ಸಲ ಆ ರೀತಿಯಾಗಿದೆ ಅಥವಾ ಅದನ್ನು ಮೀರಿ ಆಗಿದೆ ಕೆಲಸಗಳು, ಮತ್ತು ಈ ಬಿಗ್ ಬಾಸಲ್ಲೂ ಆಗ್ತಾ ಇದೆ ನೋಡ್ತಾ ಹೋಗೋದ್ರೆ. ಬಟ್ ಪರ್ಟಿಕ್ಯುಲರ್ ಆಗಿ ಇದೊಂದು ವಿಚಾರವಾಗಿ ದೂರನ್ನು ಯಾಕೆ ನೀಡಿದ್ದಾರೆ ಮತ್ತು ನಿಖರವಾದ ಕಾರಣ ಏನು? ಅದೇ ಸರ್, ಇದು ಹೆಣ್ಮಕ್ಳದ್ದು ಬಟ್ಟೆನ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಆ ಹುಡುಗಿದ ಬಟ್ಟೆ ತಂದು ಹಾಕೋದಕ್ಕೆ? ಅಥವಾ ನೀನು ಅಲ್ಲೇ ಬಾಗಿಲು ತಟ್ಬೋದಾಗಿತ್ತು, ಅಥವಾ ಕ್ಯಾಮ್ರಾಗೆ ಹೇಳ್ಬೋದಾಗಿತ್ತು ಬಿಗ್ ಬಾಸ್ ಅವ್ರಿಗೆ ನಾನು ಬೇಗ ಹೋಗಬೇಕು ಅಂತ ಏನೋ ಹೇಳ್ಬೇಕಾಯ್ತು. ತಂದು ಹಾಕಿದ್ದು ಅದೆಷ್ಟು ಮಟ್ಟಿಗೆ ಸರಿ? ಅದಾದಮೇಲೆ ಪ್ರತಿ ಸಲಿನೂ ಅಲ್ಲಿ ಗಿಲ್ಲಿಯಿಂದನೇ ತುಂಬ ಅಲ್ಲಿರೋ ಹೆಣ್ಮಕ್ಳಿಗೆ ಟಾರ್ಚರ್. ಅಲ್ಲಿ ಸೇಫ್ಟಿ ಆಗಲಿ, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ, ಅಗೌರವ ತೋರಿಸ್ತಾ ಇದ್ದಾರೆ. ಅವ್ರು ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಬಿಗ್ ಬಾಸಿಗೆ ಬಂದಿರ್ತಾರೆ, ಅಲ್ಲಿ ಏನೋ ಅಗ್ರಿಮೆಂಟ್ ಆಗಿರುತ್ತೆ, ಆಚೆ ಬರೋಕ್ಕಾಗಲ್ಲ, ಬಂದರೆ ಇವರೇ ದುಡ್ಡು ಕಟ್ಟಬೇಕಾಗುತ್ತೆ. ಆ ಥರದ್ದೆಲ್ಲ ಎದುರ್ಕೊಂಡು ಎಲ್ಲ ಸಹಿಸ್ಕೊಂಡು ಅಲ್ಲಿ ಇದ್ದಾರೆ. ಎಸ್ಪೆಷಲಿ ಅಶ್ವಿನಿ ಮೇಡಮ್ ಅಂತ ಇದ್ದಾರಲ್ಲ, ಅವ್ರಿಗಂತೂ ಬಲ್ಲೆ ಟಾರ್ಚರ್ ಕೊಡ್ತಿದ್ದಾನೆ, ತುಂಬಾ ಟಾರ್ಚರ್ ಅದು. ಸೊ ಒಟ್ಟಾರೆ ಕುಶಲ್ ಅವರು ಹೇಳಿದ್ದಿಷ್ಟು ಎಲ್ಲ ವಿಚಾರಗಳನ್ನು ಕಾಮಿಡಿ ಥರ ತೆಗೊಳ್ಳೋದು ತುಂಬ ತಪ್ಪು. ಯಾಕೆ ಅಂತಂದರೆ ಬಿಗ್ ಬಾಸ್ ಒಂದು ಮನೋರಂಜನಾತ್ಮಕ ಮತ್ತು ಎಲ್ಲ ಫ್ಯಾಮಿಲಿಯವರು ಕೂತ್ಕೊಂಡು ನೋಡುವಂಥ ಕಾರ್ಯಕ್ರಮ. ಇದರಲ್ಲಿ ಈ ರೀತಿಯ ಕೆಲವೊಂದು ಅವಘಡಗಳು ನಡೆಯಬಾರ್ದು. ಸೊ ಇದು ಈ ಹೊತ್ತಿನ ಸುದ್ದಿ. ಕ್ಯಾಮ್ರಾ ಪರ್ಸನ್ ಚಂದು ಜೊತೆ ಗಿರೀಶ್ ವಸಿಷ್ಠ, ಬೆಂಗಳೂರು.